ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ತಮಗೆಲ್ರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳು. ನೋಡಿ, ದಸರಾ ಹಬ್ಬದ 4ನೇ ದಿನ ದೇವಿ ಯಾರು, ಆ ದೇವತೆಯನ್ನು ಯಾವ ರೀತಿ ನಾವು ಆರಾಧಿಸಬೇಕು, ದೇವಿಯ ಸ್ವರೂಪ ಹೇಗೆಲ್ಲ ಇರುತ್ತೆ, ದೇವಿಯ ಅನುಗ್ರಹ ಕೂಡ ಯಾವ ರೀತಿ ನಮಗೆ ಸಿಗತ್ತೆ, ಮತ್ತು ದೇವಿಯ ಮಂತ್ರವನ್ನು ಯಾವ ರೀತಿ ಪಡಿಸಬೇಕು, ಮತ್ತು ದೇವಿಗೆ ಯಾವ ರೀತಿಯ ನೈವೇದ್ಯ ತುಂಬ ಇಷ್ಟಕರವಾಗಿರುತ್ತೆ ಅನ್ನುವಂತಹದ್ದನ್ನು ನಾವೀಗ ತಿಳಿಯೋಣ. ನೋಡಿ, ದಿನಾಂಕ 25 ಸೆಪ್ಟೆಂಬರ್ 2025 ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸೆ ಶುಕ್ಲ ಚತುರ್ಥಿ ಗುರುವಾರ ಸ್ವಾತಿ ನಕ್ಷತ್ರದಲ್ಲಿ ಈ ಒಂದು 4ನೇ ದಿನದ ಪ್ರಾರಂಭ. ನೋಡಿ, ನವಮಾತೃಕೆರೆಯಲ್ಲಿ 4ನೇ ದಿನದ ದೇವಿಯ ಆರಾಧನೆ ಮಾಡುವಂತಹದ್ದು. ಇವತ್ತಿನ ದೇವಿಯ ಹೆಸರು ಲಲಿತಾದೇವಿ, ಅಂದರೆ ಕೂಷ್ಮಾಂಡ ದೇವಿ ಅಂತ. ನೋಡಿ, ಕೂಷ್ಮಾಂಡ ದೇವಿ ಅಂದ ತಕ್ಷಣವೇ ಸಕಲವೆಲ್ಲವೂ ಕೂಡ ಶಕ್ತಿ ಸ್ವರೂಪಿಣಿಯಾಗಿ ಹೊಂದಿರತಕ್ಕಂತಹ ದೇವತೆ, ಮತ್ತು ಸಕಲವೆಲ್ಲವೂ ಕೂಡ ಸಮಸ್ಯೆಗಳನ್ನು ಪರಿಹರಿಸಿ ಭಾಗ್ಯೋದಯಗಳನ್ನು ಅನುಗ್ರಹಿಸುವಂತಹ ದೇವತೆ ಲಲಿತಾದೇವಿ. ಅಂದರೆ ಲಲಿತಾ ಅಂದ ತಕ್ಷಣವೇ ಮಹಾಲಕ್ಷ್ಮಿಯ ಕಟಾಕ್ಷ ಅನುಗ್ರಹ, ಎಲ್ರಿಗೂ ಕೂಡ ದುಡ್ಡು, ಸಂಪತ್ತು, ಐಶ್ವರ್ಯ ಇವೆಲ್ಲ ಬೇಕು. ಹಾಗಾಗಿ ಕೂಷ್ಮಾಂಡದ ಫಲ, ಅಂದರೆ ಕೂಷ್ಮಾಂಡದಲ್ಲಿ ಎಷ್ಟೊಂದು ರೀತಿಯ ಒಂದು ಬೀಜಗಳನ್ನು ನಾವು ನೋಡ್ತೀವಿ, ಅಷ್ಟೊಂದು ಫಲಗಳನ್ನು ಈ ಒಂದು ದೇವಿ ಅನುಗ್ರಹಿಸುವಂತಹದ್ದು. ಅಷ್ಟು ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ದೇವತೆ ಈ ಒಂದು ಲಲಿತಾದೇವಿ. ನೋಡಿ, ಇವತ್ತಿನ ದಿನ ಈ ಒಂದು ದೇವತೆ ಆರಾಧನೆ ಮಾಡುವಂಥದ್ದು. ಈ ದೇವತೆ ತ್ರಿಪುರಾತ್ರೇಯದಲ್ಲಿ 2ನೇ ಶಕ್ತಿ ಆಗಿರ್ತಾಳೆ. ನೋಡಿ, ತ್ರಿಪುರಾತ್ರೇಯ ಅಂತಂದ್ರೇನು, ಪ್ರಾರಂಭದಲ್ಲೇ ಹೇಳಿದೆ, ತ್ರಿಶಕ್ತಿ ದೇವತೆಗಳು ಅಂತ. ಪ್ರಸನ್ನ ಪಾರ್ವತಿ ದೇವಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ಸ್ವರೂಪಿಣಿಗಳಲ್ಲಿ ಮೊದಲಿಗೆ ಪಾರ್ವತಿ ದೇವಿ, ದ್ವಿತೀಯ ಭಾಗದಲ್ಲಿ ಸರಸ್ವತಿ ಲಕ್ಷ್ಮೀ ದೇವಿ ಬರುವಂತಹದ್ದು. ನೋಡಿ, ಈಗ ಲಕ್ಷ್ಮೀ ದೇವಿಯ ಸ್ವರೂಪ ಪ್ರಾರಂಭ ಆಗಿದೆ. ಹಾಗಾಗಿ ತ್ರಿಪುರಾತ್ರೇಯ ಅಂತಂದರೆ ತ್ರಿಶಕ್ತಿಗಳಲ್ಲಿ, ಅಂದರೆ 3 ಶಕ್ತಿಗಳಲ್ಲಿ 2ನೇಯ ಶಕ್ತಿ ಆಗಿರ್ತಕ್ಕಂಥ ದೇವತೆ. ಇನ್ನು ರೂಪ ಯಾವ ರೀತಿ ಹೊಂದಿರ್ತಾಳೆ ಇವತ್ತಿನ ದಿನ ಅಮ್ಮನವರು ಅಂತಂದರೆ, ಬಿಲ್ಲು, ಬಾಣ, ಪಾಶಾಂಕುಶಧಾರಿಣಿ ಆಗಿರ್ತಕ್ಕಂತಹದ್ದು, ಚಕ್ರ ಗದಾ ಹಸ್ತಲು ಅಂತ. ಚಕ್ರವನ್ನು ಮತ್ತು ಗದೆಯನ್ನು ಉಳ್ಳವಳಾಗಿರ್ತಾಳೆ. ನೋಡಿ, ಮಹಾವಿಷ್ಣುವಿನ ಸ್ವರೂಪದಲ್ಲೇ ಈ ಒಂದು ದೇವತೆ ಇರ್ತಕ್ಕಂತಹದ್ದು. ಹಾಗಾಗಿ 8 ಕೈಗಳುಳ್ಳ ದೇವತೆ ಆಗಿರ್ತಾಳೆ. ವಾಹನ ಬಂದು ಹುಲಿ. ನೋಡಿ, ಒಂದು ವ್ಯಾಘ್ರ, ಅಂದರೆ ಶಕ್ತಿ ಸ್ವರೂಪವಾದಂತಹ ಒಂದು ಹುಲಿಯ ಮೇಲೆ ಬರುವಂತಹ ದೇವತೆ ಆಗಿರ್ತಾಳೆ. ಇನ್ನು ಯಾವ ವರ್ಣದ ವಸ್ತ್ರವನ್ನು ಧರಿಸಿರ್ತಾರೆ ಅಂದರೆ ನೀಲಿ ವರ್ಣ. ನೋಡಿ, ನೀಲಿ ವರ್ಣವನ್ನು ಧರಿಸಿರೋದ್ರಿಂದ ಎಲ್ಲ ರೀತಿಯ ಒಂದು ನಕಾರಾತ್ಮಕ ದೋಷಗಳನ್ನು ನಿವಾರಿಸುವಂತಹ ಶಕ್ತಿ ಈ ಒಂದು ಬಣ್ಣದಲ್ಲಿರುತ್ತೆ. ನೀಲಿ ಆಕಾಶದ ಬಣ್ಣದ ವಸ್ತ್ರವನ್ನು ಧರಿಸಿರ್ತಾಳೆ. ಇನ್ನು ದೇವಿಯ ಅನುಗ್ರಹ ನಮಗೆಲ್ರಿಗೂ ಕೂಡ ಪೂಜೆ ಮಾಡುವಂತಹವರಿಗೆ, ದೇವಿಯನ್ನು ಆರಾಧಿಸುವಂಥವ್ರಿಗೆ ಸಿಗುವಂತಹದ್ದು ಅಂತಂದರೆ, ನೋಡಿ, ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾಳೆ. ನೋಡಿ, ಕತ್ತಲೆಯಲ್ಲಿರ್ತಕ್ಕಂತಹ ಒಂದು ಪ್ರದೇಶಗಳು, ಪ್ರಪಂಚದಲ್ಲಿ ನಾನಾ ದೇಶಗಳು, ನಾನಾ ರೀತಿಯ ಸ್ಥಳಗಳು, ಎಷ್ಟೋ ರೀತಿಯ ದೋಷಗಳಿಂದ ಕೂಡಿರುತ್ತೆ. ಅಂತಹ ಸ್ಥಳಕ್ಕೆ ಬೆಳಕನ್ನು ಚೆಲ್ತಾಳೆ. ಮತ್ತು ಐಶ್ವರ್ಯದಾಯಕಳು. ನೋಡಿ, ಎಲ್ರಿಗೂ ಕೂಡ ಐಶ್ವರ್ಯ ಆಗಲೇ ಹೇಳಿದೆ, ನಾನು ಮಹಾಲಕ್ಷ್ಮಿ ಏನು ಕೊಡ್ತಾಳೆ ಅಂದರೆ ಅಷ್ಟೈಶ್ವರ್ಯ ಯೋಗ ಭಾಗ್ಯಗಳೆಲ್ಲವೂ ಕೂಡ ಸಕಲವೂ ಕೂಡ ಕೊಟ್ಬಿಡ್ತಾಳೆ ಅಂತ. ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರಿಸ್ತಾಳೆ. ಮತ್ತೊಬ್ರಿಗೂ ಕೂಡ ಧನ, ಸಂಪತ್ತು, ಐಶ್ವರ್ಯ ಇವೆಲ್ಲ ಬೇಕು. ಅವಾಗ ಜೀವನ ನಡಿಬೇಕಾದ್ರೆ ಇವೆಲ್ಲ ಇರಲೇಬೇಕು. ಅವನ್ನೆಲ್ಲ ಅನುಗ್ರಹಿಸುವಂಥ ಐಶ್ವರ್ಯ ದೇವತೆ ಈ ಒಂದು ದೇವತೆ. ಇನ್ನು ವಿದ್ಯಾಸ್ವರೂಪಿಣಿ. ವಿದ್ಯಾಸ್ವರೂಪಿಣಿ ಅಂತಂದರೆ ವಿದ್ಯೆ, ಅಂದರೆ ಅವಿದ್ಯಾವಂತರುಗಳು, ಜ್ಞಾನ ಇಲ್ಲದೆ ಇರತಕ್ಕಂತಹ ವಿದ್ಯೆ ಕೊಡುವಂತಹ ಶಕ್ತಿ. ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು, ವಿದ್ಯಾರ್ಥಿಗಳು, ಸೊ ಯಾರೆಲ್ಲ ಇರ್ತಾರೆ ಅಂಥವ್ರಿಗೆ ಒಳ್ಳೆಯ ರೀತಿ ಬುದ್ಧಿ ಜ್ಞಾನ ಕೊಟ್ಟು ವಿದ್ಯೆಯನ್ನು ಸಾಧಿಸುವ ಶಕ್ತಿ ಕೊಡ್ತಾಳೆ. ಇನ್ನು ಭಾವನಾತ್ಮಕ ಶಕ್ತಿ. ನೋಡಿ, ಒಳ್ಳೆಯ ರೀತಿ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದರೆ ನಿರುತ್ಸಾಹ, ಇವಾಗ ಮಾಡೋದು ನಾಳೆ ಮಾಡೋಣ, ನಾಳೆ ಮಾಡೋದನ್ನು ನೆಕ್ಸ್ಟ್ ಮಂತಲ್ಲಿ ಮಾಡೋಣ, ಈ ರೀತಿ ಪ್ರೊಲಾಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಜೀವನನ ಕಳೀತಾ ಇರ್ತಾರೆ. ಸಮಯ ಮತ್ತೆ ಬರುವುದಿಲ್ಲ. ದುಡ್ಡು ಕಾಸು ಬೇಕಾದರೆ ಪಡಿಬೋದು, ಬರುತ್ತೆ, ಏನೆಲ್ಲ ಸಿಗುತ್ತೆ, ಸಮಯ ಸಿಗೋದಿಲ್ಲ. ಹಾಗಾಗಿ ಒಳ್ಳೆಯ ರೀತಿಯ ಭಾವನೆಗಳನ್ನು, ಅಂದರೆ ನಾನು ಇದನ್ನು ಮಾಡ್ತೀನಿ, ಈ ಒಂದು ಕೆಲಸ ನಾನು ನಿರ್ಣಯ ಮಾಡ್ಕೊಂಡಾಗ ಮುಗಿಸ್ತೀನಿ, ಈ ರೀತಿಯ ಒಂದು ಭಾವನೆಗಳಿರುತ್ತೆ. ಮನೋಸ್ಥಿತಿ
ಬರುವಂತಹದ್ದು, ದೃಢತೆ ಬರುವಂತಹ ಭಾವನೆಗಳನ್ನು ಕೊಡುವ ಶಕ್ತಿಯಾಗಿರ್ತಾಳೆ ಈ ಮಾತೆ. ಇನ್ನು ಸೂಕ್ಷ್ಮ ಸ್ವರೂಪಿಣಿ ಶಕ್ತಿ. ನೋಡಿ, ಸೂಕ್ಷ್ಮವಾಗಿ ಆಲೋಚನೆ ಮಾಡೋದು, ನಾವು ಯಾವುದೇ ಒಂದು ವಿಚಾರ ತಗೊಂಡು ಕೂಡ ಗಂಭೀರವಾಗಿ ಸೂಕ್ಷ್ಮತೆಯಿಂದ ಗ್ರಹಿಸಿ ಆಚರಣೆ ಮಾಡೋದು, ಅನುಸರಣೆ ಮಾಡೋದು. ಹಾಗಾಗಿ ಸೂಕ್ಷ್ಮ ಸ್ವರೂಪವನ್ನು ಹೊಂದಿರತಕ್ಕಂತಹ ಶಕ್ತಿ, ಅಂತಹ ಶಕ್ತಿಯನ್ನು ಕೂಡ ನಮಗೆಲ್ರಿಗೂ ಅನುಗ್ರಹಿಸ್ತಾಳೆ. ಇನ್ನು ಮಾಂಗಲ್ಯ ಸೌಭಾಗ್ಯದಾಯಿನಿ. ನೋಡಿ, ಯಾರೆಲ್ಲ ಸುಮಂಗಲಿಯರಿರ್ತಾರೆ, ಹಾಗೆ ಅವ್ರ ಗಂಡಂದರು ಎಲ್ಲೋ ಕೆಲಸ ಕಾರ್ಯ ನಿಮಿತ್ತ ಓಡಾಡ್ತಾ ಇರ್ತಾರೆ, ಹೊರಗಡೆ ಹೋಗಿದ್ದಾರೆ ಅಂದರೆ ಇವತ್ತು ಮನೆಗೆ ಬರೋದು ಅಷ್ಟೊಂದು ಕಷ್ಟ ಸಾಧ್ಯ ಆಗಿರುತ್ತೆ. ಈಗಿನ ವೆಹಿಕಲ್ಸು, ವಾಹನಗಳ ಒಂದು ಓಡಾಟ ಜಾಸ್ತಿ ಆಗಿರುತ್ತೆ, ಮತ್ತು ಯಂತ್ರಗಳ ಒಂದು ಪ್ರಯೋಗಗಳು, ಹೊರಗಡೆ ಕೆಲಸ ಕಾರ್ಯಗಳ ನಿಮಿತ್ತ ನಾನಾ ರೀತಿ ಗಂಡಾಂತರಗಳು ಕಾದಿರುತ್ತೆ. ಅಂತಹ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಗಂಡಂದ್ರ ಆಯುಷ್ಯು ಕಾಪಾಡ್ಕೊಂಡು ಬರುವಂತಹ ಒಂದು ಏನಾದರೂ ದುರ್ಘಟನೆ ನಡೆಯುತ್ತೆ ಅಂದರೆ ಈ ದೇವಿ ತಡೀತಾಳೆ. ಆ ರೀತಿ ದುರ್ಘಟನೆಗಳಾಗದಂತೆ ಸುಮಂಗಲಿಯರು ಎಲ್ರಿಗೂ ಕೂಡ ಅವರ ಗಂಡಂದರಿಗೆ ಆಯುಷ್ಯನ್ನು ಕೊಟ್ಟು ಈ ಒಂದು ಸುಮಂಗಲಿಯರಿಗೆ ಸೌಭಾಗ್ಯವನ್ನು, ನೋಡಿ, ಗಂಡನ ಒಂದು ಶ್ರೇಯಸ್ಸೇ ಹೆಂಡತಿಗೆ ಅರ್ಧಾಂಗಿನಿಗೆ ಸೌಭಾಗ್ಯ. ಹಾಗಾಗಿ ಅವರೊಂದು ಮಾಂಗಲ್ಯ ಸೌಭಾಗ್ಯವಾಗಿರುವ ರೀತಿ ಅನುಗ್ರಹಿಸ್ತಾಳೆ ಈ ಒಂದು ದೇವಿ. ಇನ್ನು ಸುವಾಸಿನಿ ಪೂಜೆಯಿಂದ ಸಮಸ್ತ ಸುಖ ಪ್ರಾಪ್ತಿ ಅನುಗ್ರಹಿಸ್ತಾಳೆ. ನೋಡಿ, ಇವತ್ತಿನ ದಿನ ಸುವಾಸಿನಿಯರು ಮನೆಗಳಿಗೆ ಕರೆಸಿ ಅವರಿಗೆಲ್ರಿಗೂ ಕೂಡ ಹಾರೈಸಿ ಅವರಿಗೆಲ್ರಿಗೂ ಕೂಡ ಒಂದು ಪೂಜನೀಯವಾಗಿ ಒಂದು ದೇವರ ಹೆಸರಲ್ಲಿ ಹಾರೈಸೋದ್ರಿಂದ ಅವರೆಲ್ಲರ ಸಮಸ್ತ ಸುಖವನ್ನು ಪಡೆಯೋದಕ್ಕೋಸ್ಕರ ಅನುಗ್ರಹ ಕೂಡ ಸಿಗತ್ತೆ. ಇನ್ನು ಈ ದೇವಿಯನ್ನು ಇಷ್ಟೆಲ್ಲ ನಾವು ಅನುಗ್ರಹಿಸುವಂಥ ದೇವಿಯ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಶ್ಲೋಕ, ಪಠಿಸುವಂಥ ಶ್ಲೋಕ ಏನು, ನಮ್ಮ ಸಂಕಲ್ಪಗಳೆಲ್ಲ ಈಡೇರಿಸಬೇಕು ದೇವಿ ಅಂತೇಳಿ ದೇವಿ ಹತ್ರ ನಾವು ಸ್ಮರಿಸಬೇಕಾಗಿರ್ತಕ್ಕಂಥ ಶ್ಲೋಕ 18 ಬಾರಿ ನಾವು ಹೇಳ್ಕೊಳ್ಳುವಂತಹದ್ದು, ಮನಸ್ಸಲ್ಲಿ ಸ್ಮರಿಸಿಕೊಳ್ಳುವಂತಹದ್ದು ಆ ಒಂದು ಮಂತ್ರ. ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದಧಾನಾ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡಾ ಶುಭದಾಸ್ತು ಮೇ. ನೋಡಿ, ಈ ಒಂದು ಶ್ಲೋಕವನ್ನು 18 ಬಾರಿ ಸ್ಮರಿಸೋದ್ರಿಂದ, ಹೇಳಿಕೊಳ್ಳೋದ್ರಿಂದ ಶುಭವಾದಂತಹ ಫಲಗಳು, ಇಷ್ಟೊತ್ತು ಅನುಗ್ರಹ ಏನೆಲ್ಲ ಕೊಡ್ತಾಳೆ ಅವೆಲ್ಲವೂ ಕೂಡ ದೇವಿ ಅನುಗ್ರಹಿಸಿಬಿಡ್ತಾಳೆ. ಇನ್ನು ದೇವಿಗೆ ಇಷ್ಟಪಡುವಂತಹ ನೈವೇದ್ಯ ಪ್ರಸಾದಗಳೇನು ಅಂತಂದರೆ ಪೊಂಗಲನ್ನ, ಗೋಧಿ ಹಿಟ್ಟಿನ ಪ್ರಸಾದ, ಗೋಧಿಯ ಅನ್ನ ಮತ್ತು ಕಜ್ಜಾಯ ಮತ್ತು ಸಿಹಿ ಪದಾರ್ಥಗಳನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಆನಂತರ ನೈವೇದ್ಯವಾದ ನಂತರ ನಾವೆಲ್ಲರೂ ಕೂಡ ಭೋಜಿಸುವಂತಹದ್ದು, ಹಿತೈಷಿಗಳನ್ನೆಲ್ಲ ಕರೆಸಿ ಅವರೂ ಕೂಡ ಪ್ರಸಾದ ವಿನಿಯೋಗ ಮಾಡುವಂತಹದ್ದು. ನೋಡಿ, ಈ ಒಂದು ರೀತಿಯಲ್ಲಿ ನಾವು ದೇವಿಯನ್ನು ಆರಾಧನೆ ಮಾಡೋದರಿಂದ ಇವತ್ತಿನ ದಿನ ಕುಷ್ಮಾಂಡ ದೇವಿಯಾಗಿರ್ತಕ್ಕಂಥ ಲಲಿತಾ ದೇವಿ ಅನುಗ್ರಹ ನಮಗೆ ಸಕಲ ಅಷ್ಟೈಶ್ವರ್ಯ ಯೋಗ ಭಾಗ್ಯಗಳೆಲ್ಲವೂ ಕೂಡ ಅನುಗ್ರಹಿಸ್ತಾಳೆ. ಹಾಗಾಗಿ ಆ ಒಂದು ದೇವಿಯನ್ನು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ.